ಕುರುಬರಹಳ್ಳಿ ಸರ್ವೆ ನಂಬರ್ 4ರ 24 ಎಕರೆ 10 ಗುಂಟೆ ಜಾಗದ ವಿಚಾರ ಶಾಸಕ ಶ್ರೀವತ್ಸವ್ ಸುದ್ದಿಗೋಷ್ಠಿ. ರೇವತಿ ಎಂ ಉಚ್ಚಿಲ್ ಅವರು 1984ರಲ್ಲಿ ತಮ್ಮ ಜಾಗವನ್ನ ಮಾರುವುದಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸರ್ಕಾರ ಕೃಷಿ ಉದ್ದೇಶಕ್ಕೆ ಮಾತ್ರ ಜಾಗವನ್ನ ಮಾರಾಟ ಮಾಡಬೇಕು ಎಂದು ಸರ್ಕಾರ ಷರತ್ತು ವಿಧಿಸಿತ್ತು. 2025ರಲ್ಲಿ ರೇವತಿ ಉಚ್ಚಲ್ಗೆ ಸೇರಿದ 10 ಎಕರೆಯನ್ನ ಸರ್ಕಾರ ವಶಕ್ಕೆ ಪಡೆದಿದೆ ಎಂದು ತಹಸೀಲ್ದಾರ್ ಹೇಳಿದ್ದಾರೆ. 12 ಡಿಸೆಂಬರ್ 2025ರಲ್ಲಿ ಸರ್ಕಾರ ವಾಪಸ್ಸು ಪಡೆದಿದೆ ಎನ್ನುವ ಜಾಗವನ್ನ 15 ಜನ ಸೇರಿ ಸೇಲ್ಸ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಸರ್ಕಾರದ ಮೇಲೆ ಅಧಿಕಾರಿಗಳಿಗೆ ಯಾವುದೇ ಭಯವಿಲ್ಲವೇ? ಮೈಸೂರಿನಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಸರ್ಕಾರದ ಜಮೀನನ್ನ ಹೇಗೆ ನನ್ನ ಜಾಗ ಎಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗುತ್ತಾರೆ. 200 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಸರ್ಕಾರಕ್ಕೆ ಗೊತ್ತಾಗದ ರೀತಿ ಅಧಿಕಾರಿಗಳು ಮಾರುವುದಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರೇ, ನೀವು ಅಧಿಕಾರಿಗಳ ವಿರೋಧ ಕಠಿಣ ಕ್ರಮ ತೆಗೆದುಕೊಳ್ಳದೆ ಇದ್ದರೆ ಕಷ್ಟವಾಗುತ್ತದೆ. ಇದರ ಹಿಂದೆ ಯಾವ ಪ್ರಭಾವಿಗಳಿದ್ದಾರೆ ಎನ್ನುವುದು ತಿಳಿಯಬೇಕಿದೆ. ಈ ಜಾಗವನ್ನ ಅದೀಶ ಡೆವಲಪರ್ಸ್ಗೆ ರಿಜಿಸ್ಟರ್ ಆಗಿದೆ. ಈ ವಿಚಾರವನ್ನ ಇಡಿಗೆ ಪತ್ರ ಬರೆಯುತ್ತೇನೆ. ನಾಳೆಯೇ ಇದರ ಬಗ್ಗೆ ದೂರು ದಾಖಲಿಸುತ್ತೇನೆ. ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸವ್ ಹೇಳಿಕೆ. 24 ಎಕರೆ ಅವರಿಗೆ ಕೊಟ್ಟಿದ್ದು, ಅದರಲ್ಲಿ ಅವ್ರು 8 ಎಕರೆ ಮಾರ್ಕೊಂಡಿದ್ರೆ ಇನ್ನು 16 ಎಕರೆ ಸರ್ಕಾರದ್ದೇ ಅದನ್ನು ಸೇರ್ ಮಾಡಿದ್ದಾರೆ, ಮಾರಾಟ ಮಾಡಿದಾರಲ್ಲ ಈಗ. ಆದರೆ ಮಾರಾಟ ಮಾಡಿಲ್ಲ ಅನ್ನೋದಕ್ಕೆ ತಹಶೀಲ್ದಾರ್ ಅವ್ರ ಪತ್ರ ಕಾರಣ ಆಗುತ್ತೆ. ಯಾಕೆಂದ್ರೆ ಅವರು 24 ಎಕರೆ 10 ಗುಂಟೆಯನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಅವಾಗ ಮಾರಾಟ ಮಾಡಿಲ್ಲ. ಮಾರಾಟ ಮಾಡಿಲ್ಲದ ಜಮೀನಿಗೆ ಸಂಬಂಧಪಟ್ಟಂಗೆ ಸರ್ಕಾರ ವಶಕ್ಕೆ ಪಡೆದಿದೆ ಅಂತ ಆದಮೇಲೂ ಇವ್ರು ಯಾರೋ ಪಾರ್ಟಿಗಳು ಬಂದು ಹೇಗೆ ಸೇಲ್ ಮಾಡ್ತಾರೆ? ನಾವೆಲ್ಲ ಲೀಗಲ್ ಏರ್ಸ್ ಅಂತ ಹೇಳ್ತಾರೆ, ನಾವೆಲ್ಲ ಅವ್ರ ವಂಶಾವಳಿಗಳು ಅದು ಇದು ಅನ್ನೋದು ಇದನ್ನು ತೋರಿಸಿದ್ದಾರೆ. ನಾನು ಅದ್ರ ಮೂಲಕ್ಕೆ ಹೋಗ್ತಿಲ್ಲ. ಅದ್ರ ಮೂಲ ಹೋಗಿದ್ರೆ ಇನ್ನೂ ಜಾಸ್ತಿ ಇದೆ ಇದ್ರ ಕತೆ, ಕರ್ಮಕಾಂಡ ಜಾಸ್ತಿ ಬರುತ್ತಿದ್ದ. ಅದಕ್ಕೆ ಹೇಳಿದ್ದು ನಾವು ನೀವು ಸೇರಿಕೊಂಡೇ ಮಾಡಬೇಕು. ಇದರ ಹುಡುಕ್ತಾ ಹೋದರೆ ಇದರಿಂದ ಯಾರಿದ್ದಾರೆ, ಡೆವಲಪರ್ ಯಾರು, ಯಾತಕ್ಕಾಗಿ ಇಷ್ಟು 24 ಎಕರೆ ಒಂದೇ ಕಡೆ ಅವ್ರಿಗೆ ಹೆಂಗೆ ಸಿಕ್ತು? ಇದಕ್ಕೆ 71, 72ರಲ್ಲೇ ಇದು ತಹಶೀಲ್ದಾರು ಅವ್ರ ಕಾಲಮಲ್ಲಿ ತೋರಿಸ್ತಾರೆ. ಏನಂತ ಹೇಳಿದ್ರೆ ULA 233 76 77 ದಿನಾಂಕ 3/8/1985 ಅಂತ ತೋರಿಸ್ತಾರೆ. 85ರಲ್ಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿಗೆ 26 ಈಗ ಅದಕ್ಕಿಂತ 15 41 ವರ್ಷದ ಹಳೆ ಕೇಸ್ಗೆ ಜೀವ ಕೊಟ್ಟಿದ್ದಾರೆ. ಏನಂತ ಇವ್ರು ಏನು ಮಾಡಿದ್ದಾರೆ ಸರ್, ಇದು RTCಯಲ್ಲಿ ಅವರು ಪ್ರೇ ಮಾಡ್ಕೊಂಡಿದ್ದಾರೆ. ಆದರೆ ಅದಾದಮೇಲೆ ಈ ಕಾಪಿ ಒಳಗೆ 11ನೇ ಕಾಲಮ್ ಇದೆಯಲ್ಲ ಸರ್, ಕಾಲಮ್ ನಂಬರು ಅಂದರೆ ಇದೇನಾಗುತ್ತೆ, ಈ 11ನೇ ಕಾಲಮ್ ಅನ್ನೋದು ಇದೆಯಲ್ಲ, ಇದು ಓನರ್ಶಿಪ್ ಆಫ್ ದಿ ಇದು ಏನೋ ಲ್ಯಾಂಡ್ದು. ಇದರಲ್ಲಿ ಏನು ಹೇಳ್ತಾರೆ ಅವರು, ಇದನ್ನು ಸರ್ಕಾರದ ವಶಕ್ಕೆ ಪಡೆದಿದೆ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಇದ್ರ ಮೇಲೆ ಕೇಸ್ ನಡೀತಿರಬಹುದು. ಆದರೆ ಎಲ್ಲೂ ಈ ಜಾಗವನ್ನು ಇವರು ಕೊಟ್ಟಿದ್ದೀವಿ, ಇವರೇ ಇದ್ರ ಓನರು. ಅಲ್ಲ, ಅದಕ್ಕೆ ನಾವು ಹೇಳಿದ್ವಿ ಸರ್ ನಿಮ್ಗೆ, ಇಲ್ಲಿ ಇತರೆ ಹಕ್ಕುಗಳು ಮತ್ತು ಋಣಗಳು. ಹೌದು, ನಾನು ನಿಮ್ಗೆ ಅದಕ್ಕೆ ಹೇಳಿದೆ. ಒಂದು ನಿಮಿಷ ಇಲ್ಲಿ ನೋಡಿ, ಇವರು ಇದರಲ್ಲಿ 1976ರ ಅನ್ವಯ ಅಂತ ಏನು ಕೊಟ್ಟಿದ್ದಾರೆ, ಆವಾಗ ರೇವತಿ ಉಚ್ಚಿಲ್ ಅನ್ನೋರಿಗೆ ಕೊಟ್ಬಿಟ್ಟಿದ್ದಾರೆ. ಅದಾದ ಮೇಲೆ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ 1985ರಲ್ಲಿ ಸರ್ಕಾರ ಇದನ್ನು ವಶಕ್ಕೆ ಪಡೆದಿದೆ ಅಂತ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಅವರು ಕೇಸ್ಗಳಿಗೆ ಹೋಗಿದ್ದಾರೆ. ಕೇಸ್ಗಳಿಗೆ ಹೋದಂಥ ಸಂದರ್ಭದಲ್ಲೂ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಕೋರ್ಟಿನ ಒಂದು ಜಡ್ಜ್ಮೆಂಟು ಇದರಲ್ಲಿ ನಿಮ್ಗೆ ಆಮೇಲೆ ಕಳಿಸ್ತೀನಿ ಸರ್. ಅದರಲ್ಲಿ ಅದನ್ನೇ ಇಲ್ಲಿ ಏನು ಹೇಳ್ತಾರೆ, ನಮ್ಮ ಹೆಸರಲ್ಲಿ RTC ಕೂತ್ಬಿಟ್ಟಿದೆ,
ಇಲ್ಲೊಂದು ಹೇಳ್ತಾರೆ, ದಿ ಮದರ್ ಆಫ್ ಪೆಟಿಷನರ್ ಹ್ಯಾಸ್ ಪರ್ಚೇಸ್ಡ್ ಇನ್ ಎಕ್ಸ್ಟೆಂಟ್ ಆಫ್ 20 acres ಆಫ್ ಲ್ಯಾಂಡ್, ಸರ್ವೆ ನಂಬರ್ 4 ಆಫ್ ಕುರ್ಬಾರಳ್ಳಿ ವಿಲೇಜ್, ಫ್ರಮ್ ಜಿ ಜಯಚಾಮರಾಜೇಂದ್ರ ಒಡೆಯರ್ ಅಂಡರ್ ದಿ ರಿಜಿಸ್ಟರ್ಡ್ ಸೇಲ್ ಡೀಡ್ 7/5/1971 ನಾವು ತೊಗೊಂಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ನಾವು ಸೇಲ್ ಡೀಡ್ ಆಗಿದೆ, ಇದನ್ನು ಸರ್ಕಾರ ಹೇಗೆ ನಮ್ಮದು ವಶಕ್ಕೆ ಪಡ್ಕೊಂಡಿದ್ದೆ ಅನ್ನೋದನ್ನು ಅವರು ಕ್ವಶನ್ ಮಾಡಿದ್ದಾರೆ ಅಂತ ಇದೆ. ಈಗಲೂ ನಮ್ಮ ಹೆಸರಲ್ಲಿ RTC ಕೂತಿದೆ, ಸರ್ಕಾರ ವಶಕ್ಕೆ ಪಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಸರ್ಕಾರ ವಶಕ್ಕೆ ಪಡ್ಕೊಂಡ್ರೂ ಸರಿ ಇಲ್ಲ ಅಂತ ಇವರು ಕೋರ್ಟಿಗೆ ಹೋಗಿದ್ದಾರೆ. ಇಲ್ಲಿ ಅದಾದ ಮೇಲೆ ಬಂದಿರುವಂಥ ಜಡ್ಜ್ಮೆಂಟಿನ ಕಾಪಿಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಹೆಸರಿಗೆ 75ರಲ್ಲಿ ರಿಜಿಸ್ಟ್ರ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ರಿಜಿಸ್ಟ್ರ್ ಮಾಡಿ ಕೊಟ್ಟಿರುವ ಕಾರಣಕ್ಕೆ, ನಮ್ಮ ಹೆಸರಲ್ಲಿ RTC ಕೂತಿರುವ ಕಾರಣಕ್ಕೆ ಸರ್ಕಾರ ಇದನ್ನು ಮಾಡ್ಕೊಳಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ತಪ್ಪಾಗಿರೋದು, ಸರ್ಕಾರ 85ರಲ್ಲಿ ವಾಪಸ್ ತೊಗೊಂಡಿದೆ 11ನೇ ಕಾಲಮಲ್ಲಿ ನಮೂದಿಸಿದ ನಂತರವೂ ಅವರ ಹೆಸರಿನಲ್ಲಿ RTC ಇದೆ ಅನ್ನೋ ಕಾರಣಕ್ಕೆ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದೀವಿ ಎನ್ನುವಂಥ ವಾದವನ್ನು ಇಡ್ತಾ ಇದ್ದಾರೆ. ಆದರೆ ಆ ವಾದಕ್ಕೆ ಏನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಕೊಳ್ಳುವಂಥ ಡಾಕ್ಯುಮೆಂಟನ್ನು ಏನು ಪ್ರೊಡ್ಯೂಸ್ ಮಾಡಿದ್ದಾರೆ, ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಸರ್ಕಾರದ ವಶಕ್ಕೆ ಪಡೆದಿದೆ ಅನ್ನುವಂಥದ್ದು ಒಂದಾದರೆ, ಇದರಲ್ಲಿ ಪೂರ್ಣ ಡಾಕ್ಯುಮೆಂಟ್ ಕೊಟ್ಟಿರೋದು ಬಿ ಖರಾಬಿಗೆ ಜಮೀನಿಗೆ ಸಂಬಂಧಪಟ್ಟಂತೆ ಏನು ವ್ಯಾಜ್ಯಗಳಿತ್ತೋ 2015 ನಂತರ ಅದೆಲ್ಲವೂ ಓನರ್ಶಿಪ್ಪಿಗೆ ಮಾಡಿಕೊಡ್ಬೇಕು ಅಂತ ಮಾಡಿದ್ದಾರೆ. ಇಲ್ಲಿ ನಮಗೆ ಡೌಟ್ ಬಂದಿರೋದು ಅಷ್ಟೇ, ಸರ್ಕಾರ ವಶಕ್ಕೆ ಪಡೆದಿದೆ ಅಂತಾದ್ಮೇಲೆ ಸಬ್ ರಿಜಿಸ್ಟ್ರಾರು ರಿಜಿಸ್ಟ್ರ್ ಮಾಡಿದ್ದೀನಿ, ಸರ್ಕಾರ ವಶಕ್ಕೆ ಪಡೆದಿದೆ ಅಂದಮೇಲೆ ಅನುಭವದಾರರ ಹೆಸರನ್ನು ತೋರಿಸಿದ್ದೀನಿ, ಯಾವುದು ಸರಿ ಅಂತ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಅದಕ್ಕೆ ನಾನೇನು ಹೇಳಿದ್ರು ಅಂದರೆ, ತಹಶೀಲ್ದಾರ್ 2025ಕ್ಕೆ ಮತ್ತ್ಯಾಕೆ ನಮೂದು ಮಾಡಿದ್ರು ಅಂತ. ಅಲ್ಲ, ಸರ್ಕಾರ ಯಾತಕ್ಕೆ ತಗೊಂತು ಅನ್ನೋದನ್ನು ಹೇಳಿಲ್ಲ. ಆದರೆ ಈಗ ಬಂದಿರುವ ಕೂಡ ತಹಶೀಲ್ದಾರ್ ಲೆಟರ್ ಬೇಜವಾಬ್ದಾರಿ. ಅದಕ್ಕೆ ಇಲ್ಲಿ ಕರ್ನಾಟಕದ ನೋಡಿ ಮಧ್ಯ ಒಂದು ನಿಮ್ಗೆ ತೋರಿಸಿದ್ದೀನಿ, ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಇವರು ಮನವಿ ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರ ಅವರನ್ನು ಅಕ್ರಾಸ್ ದಿ ಟೇಬಲ್